ನಮ್ಮ ಕೇಂದ್ರ ಸಚಿವರು ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಭಾಳ ಹೀನಾಯವಾಗಿ ಕೀಳವಾಗಿ ಒಂದು ಕಾನ್ಸ್ಟಿಟ್ಯೂಷನ್ ಬರೆದ ಇಡೀ ದೇಶಕ್ಕೆ ಹೆಮ್ಮೆ ತರ್ತಕ್ಕಂಥ ಭಾರತ ರತ್ನ ಅಂಬೇಡ್ಕರ್ ಜಿ ಅವರ ಮೇಲೆ ಅಷ್ಟು ಫ್ಯಾಷನಬಲ್ ವರ್ಡ್ ಅಂತಂತ ಬಳಸಿದ್ದಕ್ಕೆ ನಮಗೆ ಇಡೀ ದೇಶಕ್ಕೆ ನೋವಾಗಿದೆ, ನಮಗೂ ನೋವಾಗಿದೆ, ಕಾನ್ಸ್ಟಿಟ್ಯೂಷನ್ ನಂಬೋರಿಗೆ, ಡೆಮೊಕ್ರೆಟಿಕ್ ಸೆಟಪ್ ನಂಬೋರಿಗೆ ನೋವಾಗಿದೆ ಮತ್ತು ದಲಿತರಿಗಂತೂ ಅದಕ್ಕಿಂತ ಹೆಚ್ಚಿನ ನೋವಾಗಿದೆ. ಆ ಒಂದು ಕಾರಣಕ್ಕೆ ಇವತ್ತು ಪ್ರತಿಭಟನೆಯನ್ನು ನಡೆಸಿ ಅವ್ರ ಮಾತುಗಳನ್ನು ಖಂಡಿಸ್ತಕ್ಕಂಥ ಇದರಿಂದ ಇವತ್ತು ನಡೆಸ್ತಾ ಇದ್ದೀವಿ. ಅವ್ರು ಹೇಳಿರೋದೇನು ದೇವರ ನಾಮಸ್ಮರಣೆ ಮಾಡಿದ್ರೆ ಸ್ವರ್ಗ ಸಿಗ್ತಾ ಇತ್ತು, ಅಂಬೇಡ್ಕರ್ ನಾಮಸ್ಮರಣೆ ಮಾಡ್ತೀರ ಅಂತ ಹೇಳಿದೆ. ಇದು ಯಾವ ರೀತಿ ಕಡನೆ ಅನ್ನೋದು ನಿಮ್ಮ ಪ್ರಕಾರ? ಸರ್, ನಮಗೆ ಈಗ ಪಾರ್ಲಿಮೆಂಟಲ್ಲಿ ಇದ್ದಾಗ ಕಾನ್ಸ್ಟಿಟ್ಯೂಷನ್ ನಂಬಬೇಕಾಗತ್ತೆ, ಒಂದು ದೇವ್ರ ಗುಡಿಯಲ್ಲಿ ಹೋದಾಗ ದೇವ್ರು ನಂಬಬೇಕಾಗತ್ತೆ. ಅವ್ರು ನಡೆಸ್ತಾ ಇರ್ತಕ್ಕಂಥದ್ದು ದೇಶ ನಡೆಸಬೇಕಾಗಿರೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ, ದೇವ್ರ ಮೇಲೆ ಅಲ್ಲ. ದೇವ್ರ ಮೇಲೆ ನಡೆಸ್ಬೇಕಂತ ಸದಾ ಇದು ಕಾನ್ಸ್ಟಿಟ್ಯೂಷನ್ನೇ ಚೇಂಜ್ ಮಾಡಿ ಸನಾತನ ಧರ್ಮದ್ದು ಪ್ರೆಸ್ಟೀಜ್ನ ಅದನ್ನು ಚೇಂಜ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ. ಅದು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ನೀವು ಊರು ಜನರಾಗಲಿ ದೇಶದ ಜನರಾಗಲಿ ತಿಳ್ಕೋಬೇಕಾಗಿದೆ. ಇವತ್ತು ಅವರು ಫಸ್ಟ್ ಸ್ಟಾರ್ಟ್ ಮಾಡಿರೋದು ನೆಹರೂಜಿಯಿಂದ, ಆಮೇಲೆ ವಲ್ಲಭಾಯ್ ಪಟೇಲು ಗುಜರಾತ್ ಅವರು ನಮ್ಮವರು ಅಂತಂತ ಕಾಂಗ್ರೆಸ್ ಫ್ರೀಡಮ್ ಫೈಟರ್ಸ್ ಅವ್ರ ಹತ್ರ ಯಾರೂ ಇಲ್ಲ, ಯಾವ ಒಂದು ಫ್ರೀಡಮ್ ಫೈಟರ್ಸ್ ಇಲ್ಲ. ಎಲ್ಲ ಇರ್ತಕ್ಕಂಥ ದೊಡ್ಡ ಲೀಡರ್ಸು ಹೋರಾಟಗಾರರು ಅಂದರೆ ಕಾಂಗ್ರೆಸ್ನಲ್ಲಿರೋದು. ಇವತ್ತು ಅವ್ರನ್ನೆಲ್ಲ ಮರೆಸಿ ಒಬ್ಬರನ್ನೇ ನೆನೆಸ್ಬೇಕಂತ ಉದ್ದೇಶದಿಂದ ಈ ಟೈಪು ಒಂದು ಕುತಂತ್ರ ಸೃಷ್ಟಿಯಿಂದ ಬರೇ ಮೋದಿ ಅನ್ಬೇಕು, ನೆಹರೂಜಿ ಅನ್ಬಾರ್ದು, ಅಂಬೇಡ್ಕರ್ ಅವರು ಅನ್ಬಾರ್ದು, ಮಹಾತ್ಮ ಗಾಂಧಿನೂ ಅನ್ಬಾರ್ದು. ಆ ಒಂದು ಉದ್ದೇಶದಿಂದ ಇವೆಲ್ಲ ಕುತಂತ್ರಗಳು ಒಬ್ಬೊಬ್ಬ ಲೀಡರು ವರ್ಷ ಒಂದು ಇಟ್ಕೊಳ್ತಾರೆ, ಇಂಥವ್ರನ್ನ ಡಿಗ್ರೇಡ್ ಮಾಡ್ಕೊಂತ ಹೋಗ್ತಾರೆ. ಜನರು ಎಚ್ಚರಿಸ್ಕೊಳ್ಬೇಕು. ಇವ್ರು ಮಾಡ್ತಕ್ಕಂಥ ಸುಳ್ಳುಗಳು ಚಾಷ್ಟೆಗಳು ಏನಿದಾವೆ ನೋಡಿಕೊಂಡು ಅವರಿಗೆ ಪಟ್ಟವಾದ ಒಂದು ಪಾಠ ಕಲಿಸ್ಬೇಕಂತ ಹೇಳ್ತೀನಿ. ವಜಾ ಮಾಡ್ಬೇಕು ಅವ್ರನ್ನ. ಅವರಿಗೆ ಎಷ್ಟು ಇದೆ ಅಂದರೆ, ನಾನು ರೆಸಿಗ್ನೇಷನ್ ಕೊಡ್ತೀನಿ ಹೊರತು ಸಾರಿ ಕೇಳಲ್ಲ ಅಂತಾರೆ. ಅಂದರೆ ಎಷ್ಟು ಒಳಗಡೆ ಅವ್ರದ್ದು ಈಗೋ ಆಗಲಿ ಸೊಕ್ಕು ದ್ವೇಷ ಎಷ್ಟು ಇದೆ ಅನ್ನೋದು ನೀವು ನೋಡಬೇಕು. ಒಂದು ಯಾರೇ ಆಗಲಿ ತಪ್ಪಿದ್ದರೂ ಕೂಡ ಒಂದು ಸ್ಥಾನಮಾನದಲ್ಲಿದ್ದರೆ ಅವ್ರು ತಪ್ಪಿಲ್ಲಿದ್ದರೂ ಕೂಡ ತಪ್ಪು ಕೇಳಿಕೊಂಡು ಮುಂದೆ ಹೋಗ್ತಕ್ಕಂಥ ದೇಶ ನಡೆಸಕ್ಕಂಥ ಲೀಡರ್ಸು ಅಂಥವ್ರು ಇವತ್ತು ಅಷ್ಟು ಒಂದು ಇದರಿಂದ ಒಂದು ಸಮಾಜ ಕರೆಕ್ಟ್ ಮಾಡಿ ಹೋಗಿ ನಾನು ಸಾರಿ ಕೇಳಲ್ಲ ಅಂತಾರೆ. ಅಂದರೆ ನಾವಲ್ಲ, ನೀವು ಮೀಡಿಯಾದವರು ಯಾವ ರೀತಿಯಾಗಿ ಅವ್ರನ್ನ ನೋಡಬೇಕು, ನೀವು ಇದು ಮಾಡಬೇಕಾಗತ್ತೆ. ದೇಶದ್ರೋಹ ಬಿಡಿ.